ಹಲವಾರು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕರ ಸ್ವತಂತ್ರ ಸಂಘಟನೆ ವತಿಯಿಂದ ಇಂದು ಶಿವಮೊಗ್ಗ ನಗರದಲ್ಲಿ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಯಿತು. ರಾಜ್ಯದಲ್ಲಿ 1,39,00,000 ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರಿದ್ದಾರೆ. ಗೌರವಧನದ ಹೆಸರಿನಲ್ಲಿ ಸರ್ಕಾರ ಅವರನ್ನು ಶೋಷಣೆ ಮಾಡುತ್ತಿದೆ. ಅವರಿಗೆ ಸಾಮಾಜಿಕ ಭದ್ರತೆ ಇಲ್ಲ, ಕನಿಷ್ಠ ವೇತನ ಇಲ್ಲ. ಅಲ್ಲದೆ ಸರ್ಕಾರದ ಹಲವು ಸರ್ವೆ ಕಾರ್ಯಗಳನ್ನು ಇವರ ಹತ್ತಿರವೇ ಮಾಡಿಸಲಾಗುತ್ತಿದೆ ಎಂದು ದೂರಿದರು. ಗೌರವಧನ ಎಂಬ ಹಣೆಪಟ್ಟಿ ತೆಗೆಯಬೇಕು. ಕಾರ್ಯಕರ್ತೆಯರಿಗೆ 26,000 ರೂಪಾಯಿ, ಸಹಾಯಕರಿಗೆ 20,000 ರೂಪಾಯಿ ವೇತನ ಜಾರಿ ಮಾಡಬೇಕು. ಇಲಾಖೆ ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ನಿಯೋಜಿಸಬಾರದು. ಎಲ್ಲ ಅಂಗನವಾಡಿಗಳಲ್ಲಿ LKG, UKG ತೆರೆಯಬೇಕು. ಗೌರವಧನವನ್ನು ಪ್ರತಿ ತಿಂಗಳು ಸರಿಯಾದ ಸಮಯಕ್ಕೆ ನೀಡಬೇಕು. ನಿವೃತ್ತಿಯಾದವರಿಗೆ NPS ಹಣ ಬಿಡುಗಡೆ ಮಾಡಬೇಕು. ESI ಸೌಲಭ್ಯ ನೀಡಬೇಕು ಎಂಬುದು ಸೇರಿದಂತೆ ಸುಮಾರು 24 ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿಯಲ್ಲಿ ಆಗ್ರಹಿಸಲಾಗಿದೆ. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷೆ ಬಿ ಪ್ರೇಮ, ಜಿಲ್ಲಾಧ್ಯಕ್ಷೆ ನಾಗರತ್ನ, ಪ್ರಮುಖರಾದ ಯಶೋಧ, ಇಂದಿರಾ, ಆಶಾ, ಶೀಲಾ, ನಾಗರತ್ನ, ಭಾರತಿ ಸೇರಿದಂತೆ ಅಂಗನವಾಡಿಯ ಸಾವಿರಾರು ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಪ್ರತಿಭಟನೆ ನಡೆಸಿದ ಅಂಗನವಾಡಿ ಕಾರ್ಯಕರ್ತೆಯರ ರಾಜ್ಯಾಧ್ಯಕ್ಷೆ ಪ್ರೇಮ ಅವರು ಮಾತನಾಡಿದ್ದಾರೆ. ಸಣ್ಣ ಬ್ರೇಕ್ ನಂತರ ಪ್ರೇಮ ಅವರು ಏನ್ ಹೇಳಿದ್ರು ಕೇಳೋಣ ಬನ್ನಿ. ಶ್ರೀ ಚೌಡೇಶ್ವರಿ ಲಕ್ಷ್ಮೀದೇವಿ ಅಮ್ಮನವರ ದೇವಸ್ಥಾನ, ಎಂಸಿಹಳ್ಳಿ, ತರೀಕೆರೆ ಪ್ರತಿ ತಿಂಗಳ ಅಮಾವಾಸ್ಯೆಯಂದು ಅಮ್ಮನವರ ಸಾನ್ನಿಧ್ಯದಲ್ಲಿ ವಿಶೇಷ ಉತ್ಸವ ತೀರ್ಥಸ್ನಾನ ನೆರವೇರಲಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ತಾಯಿಯ ಕೃಪೆಗೆ ಪಾತ್ರರಾಗುವಂತೆ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ರಾಜೇಶ್ ಆಚಾರ್ಯ, ಧರ್ಮದರ್ಶಿಗಳು, ಶ್ರೀ ಚೌಡೇಶ್ವರಿ ಲಕ್ಷ್ಮೀದೇವಿ ಅಮ್ಮನವರ ದೇವಸ್ಥಾನ. ಮೊಬೈಲ್ ಸಂಖ್ಯೆ 9353382226. ನಂಜಪ್ಪ ಲೈಫ್ ಕೇರಲ್ಲಿ ಫಸ್ಟ್ ಟೈಮ್ ವೆಲ್ಲಿಸ್ ರೋಬೋಟ್ ಯೂಸ್ ಮಾಡಿ ರೋಬೋಟಿಕ್ ಅಸಿಸ್ಟೆಂಟ್ ಲೆಫ್ಟ್ ಸೈಡ್ ನೀ ರೀಪ್ಲೇಸ್ಮೆಂಟ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಆ ಸಿಸ್ಟಮ್ ಇಸ್ ಡೈರೆಕ್ಟ್ಲಿ ಫ್ರಮ್ USA, ಇಂಪೋರ್ಟೆಡ್ ಒನ್. ತುಂಬ ಜನ ಕೇಳ್ತಾರೆ ರೋಬೋಟಿಕ್ ರಿಪ್ಲೇಸ್ಮೆಂಟಿಗೂ ಕನ್ವೆನ್ಷನಲ್ ರಿಪ್ಲೇಸ್ಮೆಂಟಿಗೂ ವ್ಯತ್ಯಾಸ ಏನಂತ. ಸೊ ರೋಬೋಟಿಕ್ ರಿಪ್ಲೇಸ್ಮೆಂಟ್ ವ್ಯತ್ಯಾಸ ಏನಂದರೆ ನಿಖರತೆ ಜಾಸ್ತಿ ಇರುತ್ತೆ. ಈ ನಾವು ಕನ್ವೆನ್ಷನಲ್ಲಿ ನಾವು ಮಾಂಸಖಂಡ MCL ಲಿಗಮೆಂಟ್ ಅಂತ ಇರುತ್ತೆ, ಲಿಗಮೆಂಟ್ ರಿಲೀಸ್ ಜಾಸ್ತಿ ಮಾಡ್ತೀವಿ. ಸೊ ಪೇಷಂಟಿಗೆ ಪೋಸ್ಟ್ ಸರ್ಜರಿ ಪೇನ್ ಇರುತ್ತೆ. ಬಟ್ ನಮ್ಮ ರೋಬೋಟಿಕ್ಸಲ್ಲಿ ನಾವು ಅದನ್ನು ರಿಲೀಸ್ ಮಾಡೋ ಅವಶ್ಯಕತೆ ಇರೋಲ್ಲ. ಮತ್ತು ಮೊಬಿಲಿಟಿ, ಅರ್ಲಿ ರಿಕವರಿ ಇರುತ್ತೆ, ಮತ್ತು ಅಲೈನ್ಮೆಂಟ್ ಪ್ರಿಸೈಸ್ ಬರುತ್ತೆ. ಇದರಲ್ಲಿ ಡಿಫ್ರೆಂಟ್ ವೇರಿಯೇಷನ್ ಬರುತ್ತೆ. ಒಂದು ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ, ಒಂದು ರಿವರ್ಸ್ ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ. ಸೊ ಈ ಸಿಸ್ಟಮ್ ನಮಗೆ ಸರ್ಜನ್ಸ್ಗೆ ರಿಯಲ್ ಟೈಮ್ ಇಮೇಜಿಂಗ್ ಕೊಡೋದ್ರಿಂದ ನಮಗೆ ಎಷ್ಟು ಆ್ಯಕ್ಯುರೇಟಾಗಿ ಬೋನ್ ಕಟ್ ಮಾಡಬೇಕು ಮತ್ತು ಎಷ್ಟು ಆ್ಯಕ್ಯುರೇಟಾಗಿ ಹ್ಯಾಂಗಲಲ್ಲಿ ಇನ್ಸಿಷನ್ ತಗೋಬೇಕು ಅನ್ನೋದಕ್ಕೆ ಹೆಲ್ಪ್ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾವು ಮೀಡಿಯಾದವರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಪ್ಪ ಅಂದರೆ ನಾವು ಅಲ್ಲಿಂದ ಬಂದಿರತಕ್ಕಂಥ ಮೆರವಣಿಗೆನ ನೀವು ಟೆಲಿಕಾಸ್ಟ್ ಮಾಡ್ತಾ ಇದ್ದೀರಿ. ನಮ್ಮದು ಮುಖ್ಯ ಬೇಡಿಕೆ ಏನಪ್ಪ ಅಂತಂದರೆ ಸರ್ಕಾರದಲ್ಲಿ ನಮ್ಮ ಗೌರವಧನ ಅಂತ ಹಣೆಪಟ್ಟಿ ತೆಗೆದು ನಮ್ಮನ್ನು ಏನು ಕನಿಷ್ಠ ವೇತನಕ್ಕೆ ತೊಗೊಬರ್ಬೇಕು ಅಂತಂದೇಳಿ ನಮ್ಮ ಮೂಲ ಉದ್ದೇಶ ಇದೆ. ಆ ಮೂಲ ಉದ್ದೇಶದಲ್ಲಿ ವಿವಿಧ ಬೇಡಿಕೆಗಳಿದ್ದಾವೆ. ವಿವಿಧ ಬೇಡಿಕೆಗಳಲ್ಲಿ ಮೊದಲನೇದು ಕನಿಷ್ಠ ವೇತನ, ಎರಡನೇದು ನಮ್ಮಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಏನು ಕೆಲಸ ಮಾಡ್ತಿದ್ದೀವಿ ಆ ಕೆಲಸಗಳನ್ನು ಬಿಟ್ಟು ಇತರೆ ಇಲಾಖೆ ಕೆಲಸಗಳಿಗೆ ತುಂಬ ಕಡೆ ಹಾಕ್ತಾ ಇದ್ದಾರೆ. SIR ಆಗಿರ್ಬೋದು, HNS ಸರ್ವೆ ಇರ್ಬೋದು, ಅಥವಾ ಮತ್ತೆ ಶಾಲೆ ಬಿಟ್ಟ ಮಕ್ಕಳ ಸರ್ವೆ ಇರ್ಬೋದು. ಹೀಗೆ ಹಲವು ಏನು ಸರ್ವೆಗಳನ್ನ ಹಾಕ್ತಾ ಇದ್ದಾರೆ. ಆ ಸರ್ವೆಗಳಿಂದ ನಮ್ಮ ಕಾರ್ಯಕರ್ತರನ್ನ ಕೈ ಬಿಡಬೇಕು ಮೂಲ ಉದ್ದೇಶ. ಮತ್ತೆ ನಮ್ಮ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಪೋಷಣ್ ಟ್ರ್ಯಾಕರ್ ಅಂತಂದೇಳಿ ಕೇಂದ್ರ ಸರ್ಕಾರದ ಯೋಜನೆ ಇದೆ. ಆ ಪೋಷಣ್ ಟ್ರ್ಯಾಕರ್ ಅಲ್ಲಿ ತುಂಬಾ ಎಲ್ಲ ಕಡೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಅದು 5G ಮೊಬೈಲ್ ಕೊಟ್ಟಿರೋದ್ರಿಂದ 4G ಮೊಬೈಲ್ ಅಲ್ಲಿ ಏನು ಕೆಲಸ ಮಾಡಕ್ ಆಗ್ತಾ ಇಲ್ಲ. ಹಾಗಾಗಿ ನಮಗೆ ಈ ಎಲ್ಲ ಮಾಹಿತಿ ತುಂಬಲಿಕ್ಕೆ 5G ಮೊಬೈಲ್ ಕೊಡಬೇಕು ಅಂತ ಕೇಳ್ತಾ ಇದೀವಿ. ಮೂಲವಾಗಿ ಕೇಂದ್ರ ಸರ್ಕಾರ ನಮಗೇನು 2018ರಲ್ಲಿ ನವೆಂಬರ್ 18ನೇ ತಾರೀಕು ಮೋದಿಜಿ ಅವರು ಏನು 1,500 ರೂಪಾಯಿ ಜಾಸ್ತಿ ಮಾಡಿದ್ರು. ಅಲ್ಲಿಂದ ಇಲ್ಲಿವರೆಗೂ 1 ರೂಪಾಯಿ ಕೇಂದ್ರ ಸರ್ಕಾರ ನಮಗೆ ಹೆಚ್ಚುವರಿ ಗೌರವಧನ ಆಗಿಲ್ಲ.
ಹಾಗಾಗಿ ಅದಕ್ಕೆ ನಾವು ಮೂಲ ಬೇಡಿಕೆ ಇಟ್ಟಿರೋದೇನಪ್ಪ ಅಂದ್ರೆ ಕನಿಷ್ಠ ವೇತನ ಮಾಡಬೇಕು. ಎರಡೂ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಎರಡೂ ಸರ್ಕಾರ ಸೇರ್ಕೊಂಡು ನಮಗೆ ಕನಿಷ್ಠ ವೇತನ ಕೊಡಬೇಕು ಅನ್ನೋದೇ ಮೂಲ ಉದ್ದೇಶ ಆಗಿದೆ ಹಂಗೆ ಅಂತಂದೇಳಿ. ಮತ್ತೆ ಅದ್ರ ಜೊತೆಗೆ ನಮ್ಮ ಈಗ ಕೇಂದ್ರ ಸರ್ಕಾರದ ಜೊತೆಗೆ ರಾಜ್ಯ ಸರ್ಕಾರದಿಂದ 3600 ಹೊಸ ಅಂಗನವಾಡಿ ಕೇಂದ್ರಗಳನ್ನು ತೆಗೆದಿದ್ರು. ಅಂದ್ರೆ ಕೇಂದ್ರದ ಅಂಡರ್ ಅಲ್ಲಿ ಬರಲ್ಲ, ಅದು ರಾಜ್ಯದ ಅಂಡರ್ ಅಲ್ಲಿ ಬರುವಂತ ಅಂಗನವಾಡಿ ಕೇಂದ್ರಗಳಾಗಿರೋದ್ರಿಂದ ಅವರನ್ನ ನಮ್ಮ ಕೇಂದ್ರ ಸರ್ಕಾರಕ್ಕೆ ಸೇರಿಸ್ಕೊಂಡು ನಮ್ಮ ಕೇಂದ್ರ ಸರ್ಕಾರದ ಸವಲತ್ತು ಏನಿದೆ ಆ ರಾಜ್ಯ ಸರ್ಕಾರದ ಅಂಗನವಾಡಿಗಳಿಗೂ ಕೊಡಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ. ಬಟ್ ನಮಗೆ ಈಗ 3 ತಿಂಗಳಿಗೊಮ್ಮೆ ಸಂಬಳ ಆಗ್ತಾ ಇದೆ. ಅಂದ್ರೆ ಗೌರವಧನ ಅಂತ ಅಂದ್ರೆ ಪ್ರತಿ ತಿಂಗಳು ನಮಗೆ ಸರಿಯಾದ ರೀತಿನಲ್ಲಿ ಸಂಬಳ ಆಗ್ತಾ ಇಲ್ಲ. ಅದು 3 ತಿಂಗಳಿಗೊಮ್ಮೆ ಆಗಿದೆ. ನಾವು ಬಡಪಾಯಿಗಳು ಮಾಡ್ತಿರೋದೇ 12,000 ರೂಪಾಯಿ ಸಂಬಳಕ್ಕೆ ನಾವು ಕೆಲಸ ಮಾಡ್ತಾ ಇದೀವಿ. ಹಾಗಾಗಿ ನನಗೆ ಪ್ರತಿ ತಿಂಗಳು ಗೌರವಧನ 5ನೇ ತಾರೀಕೊಳಗೆ ಆಗ್ಬೇಕು ಅಂತಂದೇಳಿ ನಮ್ಮ ಮುಖ್ಯ ಬೇಡಿಕೆ. ಅದ್ರ ಜೊತೆಗೆ ಈಗ ಅಂಗನವಾಡಿ ಕೇಂದ್ರಗಳು ಬಾಡಿಗೆ ಬಿಲ್ಡಿಂಗ್ ಅಲ್ಲಿ ನಡೀತಾ ಇದಾವೆ. ಆ ಬಾಡಿಗೆ ಬಿಲ್ಡಿಂಗ್ ಅಲ್ಲಿ ನಡೀತಾ ಇರ್ತಕ್ಕಂಥ ಅಂಗನವಾಡಿ ಕೇಂದ್ರಗಳಿಗೆ ಬಾಡಿಗೆ 4 ತಿಂಗಳಿಂದ ಬಾಡಿಗೆ ಆಗಿಲ್ಲ. 6,000 ರೂಪಾಯಿ ಒಂದು ಕೇಂದ್ರಕ್ಕೆ ಬಾಡಿಗೆ ಅಂತ ಅಂದ್ರೆ ಅಲ್ಲಿಂದ 24,000 ರೂಪಾಯಿ ಅಂಗನವಾಡಿ ಕಾರ್ಯಕರ್ತೆ ಬರ್ಸಕ್ ಆಗ್ತಾ ಇಲ್ಲ. ಅದ್ರ ಜೊತೆಗೆ ನಮ್ಮ ಮೊಟ್ಟೆ ಹಣ ಸರ್ಕಾರ ಏನು ನಿಗದಿ ಮಾಡಿರೋ ಅಂತ ಒಂದು ಮೊಟ್ಟೆಗೆ 6 ರೂಪಾಯಿ ಅಂತಂದೇಳಿ ಮಾಡಿದ್ದಾರೆ. ಈಗ 6, 8, 9:30ವರೆಗೂ ಹೋಗಿದೆ. ನಾವು ಹೆಂಗೆ ಕೊಡಬೇಕು ಇದನ್ನ? ಆ ಕಾಲಮಾನಕ್ಕೆ ತಕ್ಕಂತೆ ನಮಗೆ ಆ ಮೊಟ್ಟೆ ಹಣನ ದರ ಏರಿಸಬೇಕು ಅಂತಂದೇಳಿ ನಮ್ಮ ಇನ್ನೊಂದು ಬೇಡಿಕೆ ಆಗಿದೆ. ಹೆಂಗೆ ಅಂತಂದೇಳಿ ಇದ್ರ ಜೊತೆಗೆ ನಮಗೆ ಮೊಟ್ಟೆ ಹಣ ಮುಂಗಡವಾಗಿ ಹಾಕಬೇಕು. ಯಾಕೆ ಅಂತಂದ್ರೆ ನಾವು ಮೊಟ್ಟೆ ಕೊಡಕ್ಕೆ ಹಣ ನಮ್ಮ ಕೈಲಿ ಇರಲ್ಲ. ಅವರು ಸರ್ಕಾರದವ್ರು ಯಾವಾಗ ಬೇಕು ಅವಾಗ ಹಾಕಿದ್ರೆ ನಾವು ಕೇಳಕ್ ತಯಾರಿಲ್ಲ ಅಂತ 3 ತಿಂಗಳು ಮುಂಚೆ ನಾವು ಕೊಡ್ತೀವಿ ಅಂತಂದೇಳಿ ಸರ್ಕಾರನೇ ಆದೇಶ ಮಾಡಿದೆ. ಬಟ್ ಆದ್ರೂ ನಮಗೆ ಇದುವರೆಗೂ ಬರ್ತಾ ಇಲ್ಲ. ಏನಪ್ಪಾ ಅಂತಂದ್ರೆ ಮೊಟ್ಟೆ ಮತ್ತೆ ತರಕಾರಿ ಹಣ ಮುಂಗಡವಾಗಿ ಬರಬೇಕು ಅಂತ ಕೇಳ್ತಾ ಇದೀವಿ. ಮತ್ತೆ ಪ್ರತಿ ವರ್ಷ ನಮಗೆ 2 ಯೂನಿಫಾರ್ಮ್ ಕೊಡ್ತಾರೆ ಕಾರ್ಯಕರ್ತರಿಗೆ ಮತ್ತೆ ಸಹಾಯಕಿಯರಿಗೆ. ಸಮವಸ್ತ್ರ ಕೊಡ್ತಾ, ಒಂದು ಸಮವಸ್ತ್ರಕ್ಕೆ 500 ರೂಪಾಯಿ, 2 ಸಮವಸ್ತ್ರಕ್ಕೆ 1,000 ರೂಪಾಯಿ ಕೊಡ್ತಾ ಇದ್ದಾರೆ. 1,000 ರೂಪಾಯಿಗೆ ಅಂತಂದ್ರೆ ಈ ಸಲ ಎಲ್ಲ ಕಳಪೆ ಕ್ವಾಲಿಟಿ ಯೂನಿಫಾರ್ಮ್ ಬಂದಿರೋದ್ರಿಂದ ಆ ಯೂನಿಫಾರ್ಮ್ ನಾವು ಯಾರು ತಗೊಳ್ತಾ ಇಲ್ಲ, ವಾಪಸ್ ಸರ್ಕಾರಕ್ಕೆ ಕಳಿಸ್ತಾ ಇದೀವಿ. ಯಾಕಪ್ಪ ಅಂತಂದ್ರೆ ನಾವು ಹೆಣ್ಮಕ್ಳು, ನಾವು ಮರ್ಯಾದಿಂದ ನಾವು ಸೀರೆ ಉಟ್ಕೊಂಡು ಹೋಗ್ಬೇಕು ಅಂತಂದ್ರೆ ಆ ಹರಿದಿರೋ ಸೀರೆ ಉಟ್ಕೊಂಡು ಹೋಗಕ್ಕೆ ನಮಗೆ ಸಾಧ್ಯ ಇಲ್ಲ. ಹಾಗಾಗಿ ನಮಗೆ ಪೂರ್ಣ ಪ್ರಮಾಣದ ಏನ್ ಸೀರೆ ಕಳಿಸಿದಿರಾ ಅದನ್ನ ವಾಪಸ್ ತಗೊಂಡು ನಮಗೆ ಗುಣಮಟ್ಟದ ಒಂದು ಸೀರೆಗಳನ್ನು ಕೊಡಬೇಕು ಅಂತ ಕೇಳ್ತಾ ಇದೀವಿ. ಇಲ್ಲ ಅಂತ ಅದ್ರ ಜೊತೆಗೆ ನಮಗೆ ID ಕೊಟ್ಬಿಡಿ. ನಮಗೆ ಯೂನಿಫಾರ್ಮ್ ಬೇಡವೇ ಬೇಡ. ಸರ್ಕಾರದಿಂದ ನಮಗೆ ಅಂಗನವಾಡಿ ಕಾರ್ಯಕರ್ತೆಯರ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದೀರಿ ಅಂತಂದೇಳಿ ನಮಗೆ ಒಂದು ID ಕೊಟ್ರೆ ನಮಗೆ ಅಷ್ಟೇ ಒಂದು ಸರ್ಕಾರ ಮಾಡ್ತಕ್ಕಂಥ ಒಂದು ಮಾನವೀಯತೆ ಅಂತಂದೇಳಿ ಕೇಳ್ತೀವಿ. ಯಾಕಪ್ಪ ಅಂತಂದ್ರೆ ಇಲ್ಲ, ಮೊದ್ಲೊಂದ್ಸಲ ನಮ್ಮ ಹಿಂದಿನ ನಿರ್ದೇಶಕರು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಖಾತೆಗೆ ಒಂದು ಹಣ ಹಾಕಿದ್ರು. ಆ ಹಣ ಹಾಕಿದ್ದ ದುಡ್ಡಲ್ಲಿ ನಾವು ಉತ್ತಮ ಗುಣಮಟ್ಟದ ಒಂದು ಸಮವಸ್ತ್ರ ಖರೀದಿ ಮಾಡಿದ್ವಿ. ಹಾಗೆ ಈಗ ಅವರು ಖರೀದಿ ಮಾಡಿರ್ತಕ್ಕಂಥ ಒಂದು ಸಮವಸ್ತ್ರ ಸರಿಯಾದ ರೀತಿ ಬಂದಿಲ್ಲ, ಕಳಪೆ ಆಗಿರೋದ್ರಿಂದ ನಾವು ಅದನ್ನ ಖಂಡಿಸ್ತೀವಿ. ಸರ್ಕಾರ ನಮಗೆ ಸಮವಸ್ತ್ರ ಕೊಡದಿದ್ರು ಪರವಾಗಿಲ್ಲ, ಇಂಥ ಕಳಪೆ ಸಮವಸ್ತ್ರ ಬೇಡ ಅಂತಂದೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ. ಅಂತಂದು ನಾವು ಶಿವಮೊಗ್ಗ ಜಿಲ್ಲೆ ಫುಲ್ ಸರ್, ಶಿವಮೊಗ್ಗ ಜಿಲ್ಲೆ ಮಾತ್ರ ಒಂದು 5,000 ಜನ ನಾವೀಗ ಸೇರ್ಕೊಂಡ್ರು. ನಾವು ಜಿಲ್ಲೆಯಿಂದ ಫುಲ್ ಎಲ್ಲ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತರು ಅಂದ್ರೆ 5,000 ಜನ ಇದ್ದೀವಿ. ನಮ್ದು ಇವತ್ತಿನ ಬೇಡಿಕೆ ಸರ್ಕಾರ ಮಟ್ಟಕ್ಕೆ ತಲುಪಬೇಕು. ಅದು ಗಮನ ಹರಿಸಿ ನಮ್ಮ ಬಗ್ಗೆ ಅವರು ಏನೋ ತೀರ್ಮಾನ ತಗೊಳ್ಳಿಲ್ಲ ಅಂದ್ರೆ ಇನ್ನು ದೊಡ್ಡ ಮಟ್ಟದ ರಾಜ್ಯದ ರಾಜಧಾನಿ ಏನಿದೆ ಅಲ್ಲಿ ಹೋಗಿ ನಾವು ದೊಡ್ಡ ಮಟ್ಟದ ಒಂದು ಸ್ಟ್ರೈಕ್ ಅನ್ನು ಹಮ್ಮಿಕೊಂತೀವಿ ಅಂತ ಕೇಳ್ಕೊಳ್ತಿದ್ದೀನಿ. ನನ್ನ ಹೆಸರು